ಪಪ್ಪ ನೀನು ಬಿಡಿಸ್ಕೊಂಬರಕ್ಕಂತೂ ಎಷ್ಟು ತಲೆನೋವಾಯ್ತು ಗೊತ್ತೆ. ಅಯ್ಯೋ ನಾನು ಯಾರನ್ನ ಇಟ್ಕೊಂಡೋಗಿ ದುಡ್ಡು ಖರ್ಚಾಗೋದು ಅಂತ ನಾನು ತಿರ್ಗಾ ಇಲ್ಲಿ ಪಂಚಾಯತಿಗೆ ಅವರು ಇವ್ರನ್ನು ಊರಾಗ್ಲಾರ್ನೆಲ್ಲ ದೊಡ್ಡ ದೊಡ್ಡವ್ರನ್ನ ಹಿಡ್ಕೊಂಡೋಗಿ ಏನೋ ತಪ್ಪಾತು ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಡೋಗಿದ್ಕೆ ಹೆಂಗ ಬಿಟ್ರತ್ತ ಪಪ್ಪ ಇಪ್ಪಟ್ಟು ಅಂತ ಅದೆಲ್ಲ ಒಬ್ರು ಮಂತ ಕಳ್ತನ ಮಾಡೋದು ಅದೆಲ್ಲ ಮಾಡಬೇಡ. ಅಲ್ಲ ಅವಳೇ ಹೇಳಮ್ಮ ಆ ಜೀವಿತ ಹೋಗ್ಬಿಟ್ಟು ಏನು ಹೇಳ ಗೊತ್ತೇ, ಇವು ನನ್ನ ಮಗನ ಅರೆಸ್ಟ್ ಮಾಡಿಸು ಅಂತ ಅವಳು ಕೊಟ್ಟೆ. ಅವಳೇ ಹೇಳಿದ್ಲಂತೆ, ನೋಡಮ್ಮ ಎಷ್ಟಿರಬೇಡ ನಿನ್ನ ಹೇಳ್ತೀನಿ ಹೇಳಿದಾಳೆ ಅರೆಸ್ಟ್ ಮಾಡಿಸು ಅಂತ ಹೇಳಿದ್ರು ಅವರು. ನೋಡಿ ಎಷ್ಟು ಮಟ್ಟಿಗಿರಬೇಡ, ನನ್ನ ಅರೆಸ್ಟ್ ಮಾಡಿಸೋಳಲ್ಲ ಅವಳು ಹೇಳಿ. ಹ್ಞೂ ಮತ್ತೆ ಅವಳಿಂದಲೇ ಎಲ್ಲ ಆಗ್ತಾ ಇರೋದು, ಅವಳೇ ಎಲ್ಲ ಹೋಗಿ ಹೇಳಿರೋದು ನನ್ನ ಗಂಡನೇ ತಗೊಂಡಿರೋದು ಅಂತೇಳಿ. ಯಾವ ಟ್ರ್ಯಾಕು ಮಾಡಿಸಿಲ್ಲ ಪಾಕು ಮಾಡಿಸಿಲ್ಲ, ಟ್ರ್ಯಾಕ್ ಮಾಡಿಸಿದೀವಿ ಅಂತಾರೆ ಎಂಥದ್ದಿಲ್ಲ. ಇವಾಗ ಇವಳಿಂದಲೇ ಅಲ್ಲ ಆಗಿರೋದು. ಇವಳು ಭಾರಿ ಇದ್ದಾಳೆ, ಅತ್ತೆ ಪಾಪ ಇಲ್ಲಿ ಇರಬೇಡ ನೀನು ನೋಡಿ ಅಷ್ಟೇ ಅಂತ ನಾವು ಮನೆ ಬಿಟ್ಟು ಕಳಿಸಿವಿ. ಅವಳು ಭಾರಿ ಇದ್ದಾಳೆ, ಇವಳು ಜೀವಿತ ಅನ್ನೋಳು. ಸರಿಯಾಗಿ ಮಾಡ್ತೀನಿ ತಡಿ ಇವಳಿಗೆ. ಹೋಗಿ ಆ ಹುಡುಗರ ಮರ್ಯಾದೆ ಕಳೆದ್ಬಿಡ್ತೀನಿ, ಅದೇನೋ ತಿಳ್ಕೊಬಿಟ್ಟವಳೆ. ಯಾಕೆ ಹಿಂಗೆ ಮಾಡಬೇಕು, ನಾನು ಯಾಕೆ ಅರೆಸ್ಟ್ ಮಾಡಬೇಕು, ಇಲ್ಲದ್ದೆಲ್ಲ ಹೇಳಿ ಯಾಕೆಲ್ಲ ಹೇಳ್ಬೇಕು ಹೇಳು. ನೀನು ಪೊಲೀಸ್ನವ್ರಿಗೆ ಹಿಡ್ಕೊಂಡು ಕೊಡು, ನನ್ನ ಗಂಡನ್ನ ಅರೆಸ್ಟ್ ಮಾಡಿಸು ಅಂತ ಹೇಳಿದ್ಲಂತೆ. ನೋಡಿ ಇಷ್ಟು ದಿವಸ ಅಂದಿದ್ದೀವಿ. ಹಿಂಗೆ ಕುಡ್ದು ಬಂದ್ರು ನಾವು ಒಂದು ದಿವ್ಸನೇ ಯಾರು ತಗೋಣ ನಾವು ಹಂಗೆ ಹೇಳಿಲ್ಲ. ನಾವೇನೇ ಅಂದ್ರೂ ನನ್ನ ಮೊಮ್ಮಗ ಒಳ್ಳೆನ ಅಂತ ನಾನು ಹೇಳ್ಕೊಂಡಿದ್ದೀನಿ, ಇವಳು ಹಂಗೆ ನಮ್ಮ ಮಗ ಒಳ್ಳೆನ ಅಂತ ನಾವು ಯಾವುದೇ ಕಾರಣಕ್ಕೂ ನಾವೆಲ್ಲೂ ಬಿಟ್ಕೊಟ್ಟಿಲ್ಲ ಪಾಪ ನಿನ್ನ. ಅಲ್ಲ ಅವಳಿಗೆ ಮನೆ ಮರ್ಯಾದೆ ಬೇಡವೆ, ನಾವು ಹೇಳ್ತಾ ಇದ್ದೀವಿ. ನಾನು ಕುಡ್ದು ಅಂದಾಗ ಏನು ಮಾಡ್ತಾನೆ ಎಂಬುದು ಗೊತ್ತಾಗಲ್ಲ ಕಣಮ್ಮ, ಹೇಳಮ್ಮ ಅಂತೇಳಿ ಎಷ್ಟು ಹೇಳಿದ್ರು ಅವಳು ಹೇಳಂಗೆ ಇಲ್ಲ. ಒಂದು ಮಾತಾ ಅಲ್ಲ ನೋಡು ಎಂಥವಳು ಇರ್ಬೇಕು ಅವಳು. ನಾವೇನ ಬಿಡ ತಮ್ಮದೇ ಮಾಡ್ಕೊಂಡಿದ್ಕೆ ನೋಡಿ ಇಂತ ಮಾಡೋದು. ಅವಳಿಗೆ ಐದವ ತಾಳಿ ನಿನ್ನ ಅಜ್ಜಿ ಹಿಂಗೆಲ್ಲ ಮಾಡಿದಾಳೆ ಅಂದ್ರೆ ಅವಳಿಗೆ ಏನು ಗ್ರಾಚಾರ. ಅಲ್ಲ ಅವಳಿಗೆ ಇಂಥ ಮಾಡಕ್ಕೆ ಮನ್ಸಾದ್ರೆ ಹೆಂಗೆ ಬಂತು, ಮರ್ಯಾದಿಲ್ದವಳು. ಥೂ ನನ್ನ ಕೈಗೆ ನಾನು ಸಿಗೆ ಬೀಳ್ಬೇಕವಳು. ಸಿಗಬೇಕು ಸರಿಯಾಗಿ ಹೋಗುತ್ತೆ ಬಂದುಬಿಡ್ತೀನಿ. ಅಲ್ಲಿಗೆ ನಮ್ಮ ಮನ್ಯಾಗ ಬಿಡ್ಕೊಂಬಲ್ಲ ಬರಲಿ ಇಲ್ಲಿ. ಅಲ್ಲ ಹೋಗಿ ಕಟ್ಕೊಂಡಿರೋ ಗಂಡನ್ನೇನೆ ಪೊಲೀಸ್ನವ್ರಿಗೆ ಹಿಡ್ಕೊಂಡು ಕೊಡು ಅಂತೇಳಿ ಅವಳಿಗೆ ಹೇಳಿ ಬಂದವಳೆ ಅಂದರೆ ಅವಳು ಇನ್ನೆಂತಾಳೆ ಇರಬೇಡ. ಪಾಪ ಅವನ್ನ ಮಾತಾಡಿಸ್ತಾ ಇರ್ಬೇಕು ಅವಳು. ಅದಕ್ಕೆ ಮತ್ತೆ ಅವ್ರಿಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಹೋಗಿವಳೆ, ಅವನ್ನ ಮಾತಾಡಿಸ್ತಾಳೇನ. ಮೊದಲು ಅವನ್ನೇ ಮದುವೆ ಆಗಿದ್ದವಳು ಗೊತ್ತಮ್ಮ, ಗೊತ್ತು. ನಾನು ಅವತ್ತೇ ಹೇಳಿದೆ, ಅವಳು ಅಲ್ಲಿ ನೋಡ್ತಾ ನಿಂತ್ಕೊಂಡಿದ್ಲು. ನಾನು ಅಲ್ಲಿ ಕೂತ್ಕೊಂಡು ಫೋನ ಮಾತಾಡ್ತಿದ್ದ, ಅವನ್ನ ಇಣ್ಕಿಣ್ ನೋಡ್ತಿದ್ಲು. ನನಗೆ ಯಾವತ್ತೇ ಅನುಮಾನ ಬಂತು ಅವಳ ಮೇಲೆ. ಇವಳು ಇನ್ನೂ ಅವನ ಮನಸ್ಸಿನಾಗ ಇಟ್ಕೊಂಡವಳೆ ಅಂತ ನನಗೆ ಅನುಮಾನ ಬಂತು. ಯಾವಾಗ ಅವ್ನು ನೋಡ್ತಿದ್ಲ ಅನುಮಾನ ಬಂತು. ಇವಳು ಇಂಥ ಬದುಕು ಮಾಡ್ತಾಯಿದ್ದಾಳೆ, ಮುಂದೆ ಕಚಡ ಲೋಪರ್ ಇವಳು ಅಂತ ನನಗೆ ಗೊತ್ತಾಯ್ತು. ನೀವು ಹೇಳಿದರೆ ಕೇಳಲಿಲ್ಲ. ಇಲ್ಲ ಕಣಪ್ಪ ಅವಳು ಎಂತಕ್ಕೆ ನೋಡ್ತಾಳೆ, ಇಲ್ಲ ಕಣಪ್ಪ ಬಿಡಪ್ಪ ಅಂತಂದ್ರಿ. ನನ್ನ ಕಂಡು ಮಾತಾಡೋ ಸುಮ್ಮನೆ ಕಾಣದಲ್ಲೇ ನಾನು ಮಾತಾಡಲ್ಲ. ಇನ್ನೂವರೆಗೂ ನಾನು ಏನೋ ಮಾತಾಡಿದ್ನೆ, ಯಾವತ್ತೂ ಮಾತಾಡಿರಲಿಲ್ಲ. ಇವಾಗ ನನ್ನ ಕಂಡು ಮಾತಾಡ್ತಾ ಇರೋದು. ಅವಳು ನನ್ನ ಕಣ್ಣಾರೆ ನೋಡಿದ್ದೀನಿ ಅವಳ ಆಟಿಗಳನ್ನೆಲ್ಲನ. ಕಣ್ ಪಾಪ ಅವನು ಇವತ್ತು ಇಲ್ಗ ಹೋದ, ಅವನು ಇಲ್ಲೇ ಇದ್ದಾನೆ. ಕಿಣಕ್ ನೋಡ್ತಾನೆ. ಅಲ್ಲಿಗೆ ಹೋಗಿರ್ಬೇಕು ಅವ್ನು ಸಾಮಾನ್ಯ. ಅಲ್ಲಿಗೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಇಲ್ಗ ಹೋದ, ಕಾರ್ ತಗೊಂಡು ಇಲ್ಲೇ ಇದ್ದ ಅವಳ ಅಕ್ಕೆರ ಮನೆಯಾಗೆ ಹೋಗಿರ್ಬೇಕು ಸಾಮಾನ್ಯ. ಕಣ್ ಪಾಪ ನೀನು ಹೇಳ್ದಂಗೆ ಅವಳ ಅಂಥದ್ದು ಮಾಡ್ತಾ ಇದ್ದಾಳೆ. ಅಲ್ಲ ನೋಡಿ ಇಂಥ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳು. ಮತ್ತು ಡೈವರ್ಸ್ ಕೊಡ್ದಂಗೆ ಅವನ್ನೇ ಮದುವೆ ಆಗಿದ್ದಲ್ಲ, ಅಲ್ಲೇ ಸೆನಕಿರಾನ. ಡೈವರ್ಸ್ ಕೊಟ್ಟು ಇವನು ಮದುವೆ ಆಗ್ತೀನಿ ಅಂತ ಯಾಕಾದ್ಲು ಇವಳು? ಅವನ್ನೇ ಯಾಕೆ ಸೆನಕಿರಾನ ನೋಡು, ಇನ್ನೆಂಥ ಕೆಲಸ ಮಾಡ್ತಾಳೆ. ಎಂಥ ಒಟ್ಟು ಬಿಟ್ಟು ಆಟ ಆಡ್ತಾಳೆ. ಇವಾಗ ಏನಮ್ಮನ ಎಂಥದ ಬಯ್ಯನ ಅನ್ನಿಸ್ಬಿಟ್ಟೈತೆ ನನಗಂತ. ಇನ್ನೆಂತೆಂಥ ಮಾತು ಬೈದ್ಬಿಡೋಣಪ್ಪ ಹೇಳೋಣ ಅನ್ನಿಸ್ತೈತೆ. ಏನು ಕೊಮ್ಲಾ ನಮ್ಮ ಮಗನ ಕರ್ಕೊಂಬಂದಿದ್ಯಾ? ಕರ್ಕೊಂಬಂದು ಕಣ ಬಗ್ಗೆ ಕಷ್ಟಪಟ್ಟು ಇವ್ರನ್ನ ಹಿಡ್ಕೊಂಡು ಯಾರ್ಯಾರನ್ನ ಎಲ್ಲ ಕೇಳ್ಕೊಂಡು ಕರ್ಕೊಂಬಂದ್ವಮ್ಮ. ಇನ್ನೇನು ಮಾಡೋಣ? ಹಂಗೆ ಅಂತೂ ಬಿಡೋಕ್ಕಾಗುತ್ತೆ. ಅಲ್ಲ ಇವಳೇ ಹೋಗಿ ಹೇಳಿರೋದು ನೋಡೋ ಬಗ್ಗೆ ನಮ್ಮ ಜೀವಿತಾನೇ ಹೋಗಿ ಅಮ್ಮ ಅಲ್ಲಿ ಕೊಟ್ಟೆ ಹೇಳಿ ಅರೆಸ್ಟ್ ಮಾಡಿಸು ನನ್ನ ಗಂಡನ್ನ ಅಂತ ಹೇಳಿ ನೋಡಮ್ಮ. ಅಲ್ಲ ಯಾಕೆ ಹಿಂಗೆ ಹೇಳ್ತಾಳೆ? ಹಿಂಗೆ ಮಾಡಬಾರ್ದಾಗಿತ್ತು ಅವಳು ಹೇಳ್ಬಾರ್ದು. ಅಲ್ಲ ಇವನಿಗೆ ಕುಡ್ದು ಅಂದಾಗೆ ಗೊತ್ತಾಗಲ್ಲ ಅಂತ ಹೇಳ್ಬೇಕಾ? ನಮ್ಮ ಎದುರಿಗೆ ಆಗ್ಲೇಳು ಕರ್ಕೊಂಬಂದಾಗ ಹೇಳು ಅಂದರೆ ಹೇಳಲಿಲ್ಲ. ಕುಡ್ದು ಅಂದಾಗ ಅವನಿಗೆ ಜ್ಞಾನ ಇರಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಾನೆ, ಹಿಂಗೆ ಮಾಡ್ತಾನೆ. ಕುಡ್ದಾಗ ಅಂತೇಳಿ ಹೇಳು ಅಂತೇಳಿ ಎಷ್ಟು ಹೇಳಿದ್ರು ಅವಳು ಏನು ಮಾತಾಡೋಂಗೆ ಇಲ್ಲ, ಹೇಳಂಗೆ ಇಲ್ಲ. ಒಂದು ಮಾತು ವಯಸ್ಸಿನಾರು ಬಂದಾಗ ಇಲ್ಲ ಕುಡ್ದು ಅಂದಾಗ ಅವನಿಗೆ ಗೊತ್ತಾಗಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ಹೆಂಗೆ ಕಳ್ಕೊಂಬಳೆ. ಇವಳು ಯಾಕೆ ಹೋಗಂಗೆ ಬಂದಂಗೆ ಹೇಳ್ಬಾರ್ದು ಎಷ್ಟೇ ಇರಲಿ ಹೇಳು. ಅವನು ಒಂದು ಮಾತು ಬೈತಿರ್ಲಿಲ್ಲ ಹಿಂದೆಂದೂ. ಅವಳನ್ನ ಅಷ್ಟು ಚೆನ್ನಾಗೆ ನೋಡ್ಕೊಂತಿದ್ದ. ನಾವು ಬೈದ್ರೂ ಅವನು ಒಂದು ಮಾತು ಬೈತಿರ್ಲಿಲ್ಲ. ಇವಳ ಆಟಗಳನ್ನೆಲ್ಲ ನೋಡಿ ಅವ್ನು ಕರೆಕ್ಟಾಗಿ ಕಂಡಿಡ್ದು ಮಾತಾಡೋದು. ನನ್ನ ಮಗ ಸುಮ್ಮನೆ ಮಾತಾಡಲ್ಲ ಭಾಗ್ಯಕಯ್ಯ. ಯಾಕೆ ನಾನು ಕಣ್ಣಾರೆ ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿರೋದಕ್ಕೆ ನಾನು ಮಾತಾಡಿದ್ದು. ಅವತ್ತು ಮಧು ಅಂಬನು ಅಲ್ಲಿ ಕೂತ್ಕೊಂಡಿದ್ದ, ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ಲು. ಕೂತ್ಕೊಂಡು ಫೋನ ಮಾತಾಡ್ತಾ ಇದ್ದ, ನಿಂತ್ಕೊಂಡು ನೋಡ್ತಿದ್ಲು. ಅದನ್ನು ನೋಡಿ ಮಾತಾಡಿದ್ದು. ನಾನು ಸುಮ್ಮನೆ ಒಂದು ದಿವಸನೂ ನಾನು ಅವಳ ಮೇಲೆ ಅನುಮಾನ ಪಟ್ಟವನೇ ಅಲ್ಲ. ನಾನು ಅನುಮಾನ ಪಟ್ಟಿದ್ದು ಯಾಕೆ ಅಂದರೆ ಅವಳು ನನ್ನ ಕಣ್ಣಾರೆ ನೋಡಿ ನಾನು ಅನುಮಾನ ಪಟ್ಟಿದ್ದು. ಸುಮ್ಮನೆ ಯಾವತ್ತೂ ನಾನು ಅನುಮಾನ ಪಟ್ಟಿಲ್ಲ. ನನ್ನ ಮೊಮ್ಮಗ ಯಾವತ್ತೂ ಅಷ್ಟೇ ಕಣೆ ಭಾಗ್ಯಮ್ಮ.
ಸುಮ್ಮನೆ ಅವನು ಯಾವತ್ತೂ ಹಂಗೆ ಒಬ್ಬರ ಮೇಲೆ ಅನುಮಾನ ಪಟ್ಟವನಲ್ಲ, ಏನಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕ್ಯವನು. ಅವಳಿಗೆ ಸೆನಕಿರೋ ಯೋಗ್ಯತೆ ಇಲ್ಲ, ಹಿಂಗೆ ಮಾಡ್ಕೊಂಡು ಹೋಗಿ ಅವಳು ಓಟು ಬಿಟ್ಟ. ಥೂ ಈಗಳೆ ಅವನಿಗೆ ಬೋಲ್ಸಿಟ್ಟು ಬಂದೈತಿ ಇವಾಗ ಅವಳ ಮೇಲೆ. ಅರೆಸ್ಟ್ ಮಾಡಿಸಿದ್ರಲ್ಲ ಅವ್ರ ಮೇಲೆ ನನಗೆ ಸಿಟ್ಟು ಬಂದಿಲ್ಲ. ಇವಳ ಮೇಲೆ ನನಗೆ ಭಾಳ ಸಿಟ್ಟು ಬಂದೈತಿ ಜೀವಿತನ ಮೇಲೆ. ಹೋಗ್ತೀನಿ ನೋಡು, ಊರಿಗೆ ಹೋಗ್ತೀನಿ ಬಿಡಲ್ಲ. ಸರಿಯಾಗಿ ಹೋಗೋದು ಬಂದುಬಿಡ್ತೀನಿ. ಇನ್ನೆಂಥ ಬದುಕು ಮಾಡ್ತಾಳೆ ಇವಳು. ಇಂಥ ಮಾಡಿದರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳಕ್ಕ. ಇವಳಿಗೆ ನಾನು ಸಿಗಲಿ ಅಂತ ಕಾಯ್ತಿದ್ದೆ ಅಲ್ಲಿ ಒಳಗೇ. ನನಗೆ ಇವಳ ಮೇಲೆ ಇದ್ದಿದ್ದು, ನೋಡಪ್ಪ ಇವಳೆ ನನ್ನ ಹೆಂಡ್ತಿನೇ ಹಿಂಗೆ ಮಾಡ್ಬಿಟ್ಲಲ್ಲ, ಇವಳು ಯಾಕೆ ಹಿಂಗೆ ಮಾಡಿಲ್ಲ ಅಂತ ನನಗೆ ಇವಳ ಮೇಲೆ ನನಗೆ ಭಾಳ ಸಿಟ್ಟಿತ್ತು. ಏನಂಬನಪ್ಪ, ಎಂತ ಮಾತಾಡೋಣಪ್ಪ, ಏನಂಬನಪ್ಪ ಅನ್ನಿಸ್ಬಿಟ್ಟಿತ್ತು ನನಗೆ. ಆದರೂ ಬಿಡತ್ತ ಅಂತೇಳಿ ಅನ್ಸರಿಸ್ಕೊಂಡು ಸುಮ್ಮನಿದ್ದೆ. ಮಾತಾಡಬಾರ್ದು ಮಾತಾಡಿದ್ರೆ ಸುಮ್ಮನೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ, ಯಾಕೆ ಅಂತ ಸುಮ್ಮನಿದ್ದೆ. ಇನ್ಮೇಲೆ ಶುರು ಮಾಡ್ತೀನಿ ನೋಡಿ ನಾನು ಅವಳಿಗೆ. ಏನೋ ತಿಳ್ಕೊಬಿಟ್ಟವಳೆ. ನಾನು ಯಾವತ್ತೂ ಸುಮ್ಮನೆ ಮಾತಾಡಲ್ಲ. ನಾನು ನೋಡಿ ಮಾಡಿ ಮಾತಾಡೋದು. ನಾನು ಯಾರ ಬಗ್ಗೆನೇ ಆಗ್ಲೇಳು. ನಾನು ಸುಮ್ಮನೆ ಮಾತಾಡ ಅಂತವನಲ್ಲ. ನಾನು ಯಾರ ವಿಚಾರದಾಗೆ ಆಗ್ಲೇಳು. ಸುಮ್ಮನೆ ನಾನು ಯಾವತ್ತೂ ಮಾತಾಡಲ್ಲ ಅವ್ರ ಬಗ್ಗೆ. ಅವ್ರು ಎಂತಾರು ಏನು ಎತ್ತ ನಾನು ತಿಳ್ಕೊಂಡು ಮಾತಾಡೋದು. ಅವಳು ನಾನು ನಾಳೆ ಬಂದಾಗಿಂದ ನೋಡ್ತಾ ಇದ್ದೀನಿ. ನೋಡೋದು, ಅಬ್ಸರ್ವ್ ಮಾಡೋದು, ಅತ್ಲಾಗೆ ನೋಡೋದು. ಅವ್ರ ಅಕ್ಕರ ಮನೆಗೆ ಬಂದಾಗಿಂದ ನಾನು ಅತ್ಲಾಗೆ ನೋಡೋದು, ಅವ್ರ ಅಕ್ಕರ ಮನೆ ಕಡಿಕೆ ಅನ್ನು ಪಾಲ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ಲಕ್ಕ. ನನಗೆ ಗೊತ್ತಾಗಲ್ಲ ಅಂದ್ಕೊಂಡವಳೆ. ನನ್ನ ಗಂಡು ಗೊತ್ತಾಗಲ್ಲ ಏನು ಮಾಡಿದ್ರು ಅಂತ ತಿಳ್ಕೊಬಿಟ್ಟಾಳು ಅವಳು. ಅಯ್ಯೋ ನನಗೆ ಯಾಕ ಅವಳು ಏನು ಮಾಡಿದ್ರು ಗೊತ್ತಾಗುತ್ತೆ. ನೀನು ನಾನು ಹೆಂಗೆ ಇರಲೇಳು, ಕುಡ್ದಿರ್ಲೇಳು, ನಾನು ಎಲ್ಲ ತಿಳ್ಕೊಂತೀನಕ್ಕ. ಅವಳು ಗೊತ್ತಾಗಲ್ಲ ಬಿಡು. ಅವನೇನು ಕುಡ್ದವ್, ನಾನು ಏನು ಬೇಕಾದ್ರೂ ಮಾಡಿದ್ರೆ ನಡೀತೈತಿ ಅಂತ ಅನ್ಕೊಬಿಟ್ಟವಳೆ. ಆದ್ರೆ ನಾನು ಹಂಗಲ್ಲ ಬಿಡು. ನಾನು ತಾಲು ಕೆಟ್ಟುಬಿಟ್ರೆ ನಾನು ಏನಿಲ್ಲ, ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ. ತಾಲು ಕೆಟ್ಟುಬಿಟ್ರೆ ಅವಳಿಗೆ ನೋಡು. ಬಿಡಪ್ಪ ಅತ್ತ ಹೋಗ್ಲಿ. ಹಾಳಾಗಿ ಹೋಗ್ಲೇಳು. ಅವ್ಳನ್ನ ಕರ್ಕೊಂಬರೋದೇ ಬೇಡ, ಅಲ್ಲೇ ಇರ್ಲೇಳು. ಸುಮ್ಕಿರು. ನಾವು ಯಾಕೋ ಕರಿಯಕ್ಕೆ ಹೋಗೋದು ಬೇಡ, ಕಳ್ಸೋದು ಬೇಡ, ಅವಳನ್ನ ಮಾತಾಡ್ಸೋಕ್ಕೆ ಹೋಗೋದು ಬೇಡ. ಸುಮ್ಮನಿರು. ಎಲ್ಲ ಅವಳಿಗೆ ಸರಿಯಾಗಿ ಹೋಗುತ್ತೆ ಬಂದ್ಬಿಡ್ತೀನಿ. ನನಗೆ ಎಷ್ಟು ಸಿಟ್ಟು ಬಂದೈತೆ ಅಂದ್ರೆ ಅವಳ ಮೇಲೆ ಅಷ್ಟು ಸಿಟ್ಟು ಬಂದೈತಿ. ನಾನು ಸರಿಯಾಗಿ ಹೋಗಿ ಹೋಗುತ್ತೆ ಬರ್ತೀನಿ ತಡಿ. ನಿನ್ನ ಅಜ್ಜಿ ಯಾಕೆ ಹಿಂಗೆ ಮಾಡಿದೆ, ನಿನ್ನಂತ ಹೆಣ್ತಿದ್ಬಿಟ್ರೆ ಗಂಡು ಏನಿಲ್ಲ 3 ನಾಮ ಇಕ್ಕೊಳಗತ್ ಕಣಿ. ನಿನ್ನಂತಾಳು ಯಾರಿಗೆ ಬೇಕಾ ಹೆಣ್ತಿ, ಇಂಥ ಕೆಲಸ ಮಾಡ್ತೀನಿ, ನಿನ್ನ ನಾಚಿಕೆ ಆಗಲ್ವಿ ಅಂತ ಹೋಗುತ್ತೆ ಬಂದ್ಬಿಡ್ತೀನಿ. ಹೋಗೆಲ್ಲ ನೋಡ್ತೀನಿ. ಅವಳ ಆಟಗಳನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ, ಬಿಡಲ್ಲ. ಹೋಗಿ ಬರ್ತೀನಿ. ಇಲ್ಲ ಅವಳಿಗೆ ಹೋಗಿ ಇವತ್ತು ಸರಿಯಾಗಿ ಹೋಗುತ್ತೆ ಬರೋಣ ಅಂತ ಇದ್ದೀನಿ. ಹೋಗ್ತೀನಿ. ನಾನು ಬಂದೈನಿ ಜೈಲಿಂದ ಅಂಬದು ಗೊತ್ತಾಗಲಿ. ಅವಳಿಗೆ ಏನೋ ಬಿಡು ಹೋಗ್ಲೇಳು. ನಾನು ಆಡಿದ ಆಟ ಆಡ್ಕೊಂಡಿರ್ಬೋದು. ಇವ್ನು ಜೈಲಿನಾಗಿದ್ದರೆ ನಾನು ಹೆಂಗೆ ಬೇಕಂಗೆ ಇರ್ಬೋದು ಅಂತ ತಿಳ್ಕೊಬಿಟ್ಟವಳೆ. ನಾನೇ ಅದಕ್ಕೆ ಸುಮ್ಮನೆ ಆಗ್ತೀನಿ. ನಾನು ಸುಮ್ಮನಾಗಲ್ಲ. ನಾನು ಏನು ಮಾಡ್ಬೇಕು ಅದು ಮಾಡ್ತೀನಿ, ನನಗೆ ಗೊತ್ತೈತಿ. ಬಿಡಪ್ಪ ಅತ್ತ ಸುಮ್ಮನೆ ಹೋಗಿ ಅಲ್ಲೋಟು ಯಾಕೆ ಗುದ್ದಾಡೋದು, ಜಗಳಾಡೋದು ಅದೆಲ್ಲ ಯಾತಕ್ಕೆ? ಅಲ್ಲಿಗೇನು ಹೋಗ್ಬೇಡ, ಸುಮ್ಕಿರು. ಅಲ್ಲಿಗಿನ್ನ ಯಾಕೆ ಹೋಗ್ತೀಯ? ಇಲ್ಲ ಬಗ್ಗೆ ಆಂಟಿ, ಹೋಗ್ತೀನಿ. ಅಲ್ಲಿಗೆ ಹೋಗ್ದಂಗಂತೂ ಇರಲ್ಲ. ಹೋಗ್ತೀನಿ. ಹೋಗಿ ಸರಿಯಾಗಿ ಅವಳಿಗೆ ಹೋಗ್ತೇ ಬರೋದು ನಾನು. ಅಲ್ಲ ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ ಹೇಳು. ಅವಳು ಮಾಡಿರೋ ಇದಕ್ಕೆ ನನಗೆ ಎಷ್ಟು ಬೇಜಾರಾಗೈತೆ ಅಂದ್ರೆ ನಿಜವಾಗ್ಲೂ ಅಷ್ಟು ಬೇಜಾರಾಗೈತೆ. ಮತ್ತೆ ಅಲ್ಲಿಗೆ ಹೋಗಿ ಅವಳು ಮರ್ಯಾದೆ ತೆಗೆದು ಬಂದರೆ ಮತ್ತೆ ಅವಳು ಸುಮ್ಮನಾಗೋದು. ಇಲ್ಲಾಂದರೆ ಅವಳು ಯಾವುದೇ ಕಾರಣಕ್ಕೂ ಸುಮ್ಮನಾಗಲ್ಲ. ಹೋಗ್ತೀನಮ್ಮ, ನಾನು ಹೋಗಿ ಬರ್ತೀನಿ. ನನಗೆ ನಿಜವಾಗ್ಲೂ ಅಷ್ಟೇ ಸಿಟ್ಟು ಬರ್ತಾ ಇಲ್ಲ. ಅದು ಹೋಗಿ ನಾನು ಅದನ್ನ ನನ್ನ ಮನಸ್ಸಲ್ಲಿರೋದನ್ನ ಅವಳಿಗೆಲ್ಲ ಮುಗಿದು ಬಂದ್ರೇ ನನಗೆ ಸಮಾಧಾನ ಆಗೋದು. ಇಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ. ಮನಸ್ಸಿನಾಗೆ ಕೊರಿತಾ ಇರುತ್ತೆ. ಹೋಗ್ಬೇಕು, ಅವಳನ್ನ ಸರಿಯಾಗಿ ಅನ್ಬೇಕು ಅಂತ ಮನಸ್ಸನ್ನ ಕೊರಿತಾ ಇರುತ್ತೆ. ಹೋಗಿ ಬರ್ತೀನಿ ತಡಿ, ಹೋಗಿ ಬರ್ತೀನಿ. ಹೇಳ್ತೀನಿ. ನನಗೆ ಹೇಳಿ ಅರೆಸ್ಟ್ ಮಾಡಿಸಿದ್ಕೆ ನನಗೆ ಎಷ್ಟು ಕೋಪ ಬಂದೈತೆ ಅಂದ್ರೆ ಅಷ್ಟು ಕೋಪ ಬಂದೈತೆ. ನನಗೆ ಅರೆಸ್ಟ್ ಮಾಡಿಸಿದ್ರಲ್ಲ, ಮಾಲು ಆಗಿರ್ಬೋದು, ಅವನು ಎಂತನವನು ಮಧು, ಅವ್ರ ಮೇಲೆಲ್ಲ ನನಗೆ ಏನೋ ಕೋಪ ಇಲ್ಲ. ಆದರೆ ನನ್ನ ಹೆಂಡ್ತಿನೇ ನನ್ನ ಅರೆಸ್ಟ್ ಮಾಡಿಸೋದ್ಲಲ್ಲ, ಅದೇ ನನಗೆ ಸಿಟ್ಟು. ಇವಳು ಹಿಂಗೆ ಮಾಡಿದ್ಲಲ್ಲ ಅಂತ. ನಾನು ಯಾವತ್ತು ನನ್ನ ಹೆಂಡ್ತಿ ಮೇಲೆ ನಾನು ಏನೇನು ಮಾತಾಡ್ದವನಲ್ಲ, ಅವಳ ಆಟಗಳನ್ನೆಲ್ಲ ನನ್ನ ಕಣ್ಣಾರೆ ನೋಡಿ ನಾನು ಮಾತಾಡಿರೋದು. ನನ್ನ ಕಣ್ಣಾರೆ ನೋಡಿ ನಾನು ಸುಮ್ಮನೆ ಯಾವತ್ತೂ ನಾನು ಮಾತಾಡೋಕ್ಕೆ ಹೋಗಿಲ್ಲ. ನನ್ನ ಕಣ್ಣಾರೆ ನೋಡಿ ನಾನು ಅವಳಿಗೆ ಯಾವ ಥರ ಚಾರ್ಜ್ ತಗೋಬೇಕು ಆ ಥರ ಚಾರ್ಜ್ ತಗೊಂಡಿದ್ದಕ್ಕೆ ಅವಳಿಗೆ ಸಿಟ್ಟು ಬಂದೈತೆ. ಅದಕ್ಕೇ ಇಲ್ಲದೆಲ್ಲ ಹೇಳವಳೆ ನನ್ನ ಗಂಡನ ಅರೆಸ್ಟ್ ಮಾಡಿಸ್ರಿ ಅಂತ. ಇಲ್ಲ ಅವಳಿಗೆ ಹೋಗಿ ಮರ್ಯಾದೆ ತೆಗೆದು ಬರ್ತೀನಿ, ಬಿಡಲ್ಲ. ಗಲಾಟೆ ಮಾಡ್ಬತ್ತೀನಿ. ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡ್ಬತ್ತೀನಿ. ನಮ್ಮ ಮನೆಯಾಕಂತೂ ಬಿಡಿಸ್ಕೊಂಬಲ್ಲ ಅವಳನ್ನ. ಅದೇನಾಗುತ್ತಾ ಆಗಲಿ, ನೋಡೇ ಬಿಡೋಣ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.